ನನಗೆ ಮಂತ್ರಾಲಯದ ಬಗ್ಗೆ ಒಂದು 2-3 ಮೆಸೇಜಸ್ ಬಂದಿತ್ತು. ಅಲ್ಲಿ ತುಂಬ ಭೇದ ಭಾವ ಮಾಡ್ತಾರೆ, ಜನ ಸರಿ ಇಲ್ಲ ಅಲ್ಲಿ, ಹಾಗೆ ನಡ್ಸ್ಕೊಂಡ್ರು ಹೀಗೆ ನಡ್ಸ್ಕೊಂಡ್ರು, ರಾಯರ್ ನಿಜವಾಗ್ಲೂ ಇದ್ರೆ, ರಾಯರ್ಗೆ ಆ ಶಕ್ತಿ ಇದ್ರೆ ಹೀಗೆಲ್ಲ ನಡೆಯೋಕೆ ಸಾಧ್ಯನಾ? ನಂಗೆ ರಾಯರ್ ಮೇಲೆ ನಂಬಿಕೆ ಇಲ್ಲ, ನಾನು ಹೋಗೋದಿಲ್ಲ, ನಾನು ನೋಡೋದಿಲ್ಲ ರಾಯರ್ನ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಮಗೂ ಆ ಭಗವಂತನಿಗೂ, ರಾಮ, ಕೃಷ್ಣ, ನರಸಿಂಹ, ಹನುಮಂತ, ಸರಸ್ವತಿ ಎಲ್ಲ ದೇವರುಗಳಿಗೂ ಕೊಂಡಿಯಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ಜೀವದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹುಟ್ಟಿನಿಂದ ಬೃಂದಾವನ ಪ್ರವೇಶ ಮಾಡೋವರೆಗೂ ಮಾಡಿದ ಮೇಲೂ ತನ್ನ ಹತ್ರ ಬರೋ ಭಕ್ತರನ್ನ ಕಾಪಾಡಬೇಕು, ಅವ್ರನ್ನ ನೋಡ್ಕೋಬೇಕು ಅಂತ ಹಪಹಪಿಸ್ತಾ ಇರೋ ಜೀವದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಒದ್ದಾಡ್ತಾ ಇರೋ ಜೀವದ ಬಗ್ಗೆ ಮಾತಾಡ್ತಾ ಇದ್ದೀರಾ. ರಾಯರ ಜೀವನ ಹೇಗೆ ನಡೆಸಿದ್ರು, ಅವ್ರು ಎಷ್ಟು ಕಷ್ಟಪಟ್ಟರು ಅನ್ನೋದನ್ನ ಓದ್ಬಿಟ್ರೆ ಎಂಥ ಕಲ್ಲಿನ ಹೃದಯನೂ ಕರಗೋಗುತ್ತೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾವುದೇ ವ್ಯಕ್ತಿ ಅಥವಾ ದೇವರನ್ನ ಅಥವಾ ಗುರುಗಳನ್ನ ಪ್ರೀತಿಸಬೇಕು ಅಂತಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅರ್ಥ ಮಾಡ್ಕೊಂಡಿದ್ದೀರಾ? ಮಾತಾಡೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ಒಬ್ಬ ಮನುಷ್ಯ ಮಾಡಿದ ತಪ್ಪಿಗೆ ಯಾವುದೇ ಸ್ಥಳವನ್ನ, ಪುಣ್ಯಕ್ಷೇತ್ರವನ್ನ, ಪುಣ್ಯಸ್ಥಳವನ್ನ, ದೇವರನ್ನ, ಗುರುಗಳನ್ನ ದೂಷಿಸಬಾರ್ದು. ಯಾಕಂದ್ರೆ ಮನುಷ್ಯ ಅವನವನ್ನೇ ಅರ್ಥ ಮಾಡ್ಕೊಳ್ಳಿದ್ದಾಗ ಇನ್ನೊಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವನಿಗೆ ಬೇಕಾದಂಗೆ ನಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂಥ ಜಾಗಗಳಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ ಅನುಭವಿಸ್ಲೇಬೇಕಾಗತ್ತೆ, ಅನುಭವಿಸ್ತಾರೆ. ಅದಂತೂ ಕಟ್ಟಿಟ್ಟು ಬುತ್ತಿ. ನೀವು ಅರ್ಥನೇ ಮಾಡ್ಕೊಳ್ಳದೆ, ಈಗ ಬಟ್ಟೆ ಕೊಳೆ ಆಯ್ತು ಅಂತಂದ್ರೆ ನೀವು ಬಟ್ಟೆ ನೆಸದ್ ಬಿಡಲ್ಲ, ಒಗೆದ್ಬಿಟ್ಟು ಹಾಕೊಳ್ತೀರಾ. ಮೈ ಮೇಲೆ ಕೆಸರು ಹಾರ್ತು ಅಂದ್ರೆ ಚರ್ಮಾನ್ ಕಿತ್ತು ಹಾಕೊಂಡ್ಬಿಡಲ್ಲ, ಸ್ನಾನ ಮಾಡ್ತೀರಾ. ಎಲ್ಲವೂ ಹಾಗೇನೆ. ರಾಯರು ನಮಗೋಸ್ಕರ ಇರೋವಂಥವ್ರು. ವೈಕುಂಠಕ್ಕೆ ಬಂದ್ಬಿಡು ಅಂತ ಸ್ವತಃ ದೇವರೇ ಕರೆದ್ರು ಇಲ್ಲ, ನಾನು ಬರೋ ಭಕ್ತಾದಿಗಳ ಕರ್ಮ ಕಳಿಬೇಕು, ಅವ್ರನ್ನ ಮೇಲೆತ್ತಬೇಕು ಅಂತ ಉಳ್ಕೊಂಡಿರೋರು. ನೀವೊಂದು ಅಂಥ ಜಾಗಕ್ಕೆ, ಅಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೊಂದು ಕರೆ ಬಂದಿತ್ತು ಅಂತ, ಹೋಗಿ ಬಂದ ಮೇಲೂ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ ಆ ಜಾಗದಲ್ಲಿ, ಆ ಸ್ಥಳದಲ್ಲಿ ಆ ಶಕ್ತಿ ಇದೆ, ಪವಾಡ ಇದೆ ಅಂತ ಅದನ್ನ ಒಪ್ಕೊಳ್ಳೇಬೇಕು. ಅದು ಯಾವುದೇ ಸ್ಥಳ ಆಗಲಿ, ಯಾವುದೋ ಒಂದು ಘಟನೆ ನಡೀತು ಅಂತ ನಮ್ಗೆ ಅಲ್ಲಿ ಆಗಿರೋ ಒಳ್ಳೆಯದು, ಆ ಸ್ಥಳದ ಮಹಾತ್ಮೆ, ಅದನ್ನೆಲ್ಲ ಅಲ್ಲಿರೋ ದೇವರು ಗುರುಗಳನ್ನೆಲ್ಲ ಮರೆತು ಬಿಡಬಾರ್ದು. ಸುಮ್ಮನೆ ಏನೇನೋ ಮಾತಾಡ್ಬಿಡಬಾರ್ದು. ಪ್ರೀತಿಸಬೇಕು ಅಂದರೆ ಅರ್ಥ ಮಾಡ್ಕೊಳ್ಳಿ. ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ರಾಯರು ನಿಮಗೆ ಒಳ್ಳೇದು ಮಾಡಲಿ. ರಾಯರ ಹುಟ್ಟಿದಬ್ಬದ ದಿನ ರಾಯರು ನಿಮ್ಮನ್ನ ನೋಡ್ತಾನೆ ಇರ್ತಾರೆ. ರಾಯರನ್ನ ನೆನೆಸ್ಕೊಂಡಾಗೆಲ್ಲ ಅವ್ರು ನಿಮ್ಮನ್ನ ಕಾಪಾಡ್ತಾನೆ ಇರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾನೆ ಇರ್ತಾರೆ. ನಿಮಗೆ ಕೇಳಿಸ್ಬೋದು, ಆದರೆ ನಿಮ್ಮ ಆತ್ಮಕ್ಕೆ ಕೇಳಿಸುತ್ತೆ. ಶ್ರೀಮಾನ್ ಮೂಲರಾಮೋ ವಿಜಯತೆ.